ಆಗಿರೋದು. ಮತ್ತೆ ಮಾತಾಡುವಾಗ ನಿಮ್ಮ ಮಾತಾಡ್ತಾರೆ. ನಿಮ್ಮ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ? ಆಯ್ತು, ಮತ್ತೆ ಮಾತಾಡ್ಬೇಕು. ಈಗೆಲ್ಲ ಮಾತಾಡುವಂತದ್ದು ಈಗ ಇಲ್ದಾಗ ನೀವು ಮಾತಾಡೋದಾಗ್ತದೆ. ಆಯ್ತು, ಆಮೇಲೆ ಬೀದರ್ನವರು ಬಾಯಿ ಬಿಟ್ಟಿಲ್ಲ. ಇಲ್ಲಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದ್ರೆ ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ರೆ ಈಗ ನೋಡಿ, ಅವರು ನೀವು 25 ಜನ ನೀವು ಮಾತ್ರ ಅಂತ ಹೇಳಿದ್ರಿ. ನೀವು ಮಾತಾಡ್ತಾರೆ ಧೈರ್ಯ ಕೇಳ್ತಾರೆ. ನಿಮಗೆ ಧೈರ್ಯ ಈಗ ವಿಚಾರಣೆ ನೀವು 25 ಜನ ಇದ್ದೀರಿ, ನೀವು ಯಾರು ಕೂಡ ಮಾತಾಡಲಿಲ್ಲ ಅಂತ ಅವ್ರು ಹೇಳುವಂತದ್ದು. ನೀವು ಹೇಳ್ತೀರಿ ನೀವು ಅವ್ರೊಬ್ರು ಇದ್ದಾರೆ, ನೀವು ಯಾಕೆ ಮಾತಾಡ್ಲಿಲ್ಲ ಅಂತ ಒಟ್ಟು ಸೇರಿ ಮಾತಾಡಿ. ನೀವೇನ್ ಮಾಡ್ತಾ ಇದ್ದೀರಾ? ಯಾರು ಸೇರಿ ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಂಕಿ ಅಂಶಗಳ ಮುಖಾಂತರ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರನೇ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಆದಾಯ ತೆರಿಗೆ ಇಲಾಖೆಯವರು ರಾಜ್ಯ ವಲಯದಲ್ಲಿರುವ ಅಧಿಕಾರಿಗಳಿಗೆ 23-24ಕ್ಕೆ ಗುರಿ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ 2,23,00,000 ಕೋಟಿ ಕರ್ನಾಟಕಕ್ಕೆ, 2,23,00,000 ಕೋಟಿ. GST 1,40,000 ಕೋಟಿ. ಪೆಟ್ರೋಲ್ ಡೀಸೆಲ್ ವಿಮಾನಗಳಲ್ಲಿ ಬಳಸುವ ATF ಇಂಧನಗಳ ಮೇಲೆ ವಿಧಿಸುವ ಸೆಸ್ 26,000ದಿಂದ 30,000 ಕೋಟಿ. ರಾಜ್ಯ ವಲಯದಿಂದ ಸಂಗ್ರಹವಾಗುವ ಕಸ್ಟಮ್ಸ್ ತೆರಿಗೆಗಳು 30,000 ಕೋಟಿ. GST ಸೆಸ್ ತಿಂಗಳಿಗೆ ಕನಿಷ್ಠ 1,500 ಕೋಟಿ ರೂಪಾಯಿ ಸಂಗ್ರಹ ಆಗ್ತದೆ. ಸೆಸ್ಗಳು 16,000 ಕೋಟಿ ರೂಪಾಯಿ. ಹೆದ್ದಾರಿ ಟೋಲ್ಗಳಿಂದ 3,000 ಕೋಟಿ ರೂಪಾಯಿ. ಬಂದರು ವಿಮಾನ ನಿಲ್ದಾಣ 15ರಿಂದ 20,000 ಕೋಟಿ. ಆಮೇಲೆ ದೇಶದ ಐಟಿ ರಫ್ನಲ್ಲಿ ಅದರಲ್ಲೂ ಇವರಿಗೆ ಸಿಗುತ್ತೆ. ಎಲ್ಲ ಸೇರಿದ್ರೆ 4,30,000 ಕೋಟಿ ಈ ವರ್ಷ 23-24ರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಕೇಂದ್ರಕ್ಕೆ.